ಪೀಟರ್ 125 ಇದಕ್ಕೂ ಕಿಕ್ಕರ್ ಇಲ್ಲ. ನಾವಿವತ್ತು ಶೋರೂಮಿಗೆ ಬಂದಿದ್ದೀವಿ ಗಾಡಿ ಪರ್ಚೇಸ್ ಮಾಡೋಕ್ಕೆ. ಟಿ ವಿ ಎಸ್ ಸೆಂಟರ್ಗೂ ನಮ್ಮ ಮಾಮ ಇದ್ದಂಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಡಿಜಿಟಲ್ ಮೀಟ್ರೆಲ್ಲ ಚೆನ್ನಾಗಿದೆ ನೋಡಿ. ಮೀಟ್ರೆಲ್ಲ ಚೇಂಜ್ ಮಾಡಿದ್ದಾರೆ. ಸರ್ವೀಸು ನೋಡಿ, ರೈಡ್ ಮೋಡು ಎಲ್ಲ ರೈಡರ್ ಮೀಟ್ರ್ ಬಂದುಬಿಟ್ಟಿದೆ. ರೈಡರಲ್ಲಿ ಬರುತ್ತೆ, ಮತ್ತು ಅಪಾಚಿ 4 ವೀಲ್ ಬರುತ್ತಲ್ಲ ಆ ಮೀಟ್ರ್ ಬಂದಿದೆ. ಮತ್ತು LED ರೂಮು, ಫಾಗ್ ಲ್ಯಾಂಪ್ LED ಕಲರ್ ವೇರಿಯಂಟು 150 ಎಂಟರ್ 150 ಎಂಟರ್ಗೆ ಅದು 125. ಮತ್ತು ಕುತ್ಕೊಂಡ್ರೆ ಬರಿಕೊಳಕ್ಕಿದೆ. ಇದರಲ್ಲೂ ಕಿಕ್ಕರ್ ಇಲ್ಲದಪ್ಪ, ಎಲ್ಲ ಕಿಕ್ಕರ್ಲೆಸ್ ಮಾಡಿಬಿಟ್ಟಿದ್ದಾರೆ. ಹಾಕ್ಬೋದು ಏನೋ ಗೊತ್ತಿಲ್ಲ. ಕ್ಲಚ್ ಕೋರ್ ಬಿಚ್ ನೋಡ್ಬೇಕು, ಗೊತ್ತಾಗುತ್ತೆ. ಟಿ ವಿ ಎಸ್ ಜುಪಿಟರ್ 110. ಕಲರ್ ಬೇಕಾಗ್ಬೋದು ಸರ್. OBD2, OBD1, OBD2. ವೈರಿಂಗ್ ಎಲ್ಲ ಚೆನ್ನಾಗಿದೆ. ಸೈಲೆನ್ಸರ್ ಮಾತ್ರ ಅದೇ ಸೈಲೆನ್ಸರು. ವಾಲ್ ಬಂದು 3 ವಾಲ್. ಇದಂತೂ ಚೇಂಜ್ ಮಾಡಿಲ್ಲ ನೋಡಿ. ಇದೇನಿದೆ ಇದಂತೂ ಕಂಪ್ನಿಯನ್ನು ಮಾತ್ರ ಇದು ಮಾತ್ರ ಚೇಂಜ್ ಮಾಡೋಕ್ಕೆ ಆಗಲಿಲ್ಲ ನಮ್ಮ ಕೈಲಿ. ಮಡಗಾಡಂತೂ ಏನೂ ಬರಲ್ಲ, ಏನು ವ್ಯತ್ಯಾಸ, ಏನು ಬರಲ್ಲ. ಪೇಂಟು ಗ್ರಾಫಿಕ್ಸ್ ಬಿಟ್ಟು ಇನ್ನೇನು ಬರಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ. ಮತ್ತೆ ಆಕ್ಟಿವ್ ಎಲ್ಲ ಟಿ ವಿ ಎಸ್ ಸೆಂಟರ್ಗೂ ಕಿಕ್ಕರ್ಲೆಸ್ ಅಂತ ನೋಡಿ. ಕಿಕ್ಕರ್ ಫಿಟ್ಟಿಂಗ್ ಕಿಕ್ಕರೇ ಇಲ್ಲ. ಟಿ ವಿ ಎಸ್ ಸೆಂಟರ್ಗೂ ರೇಸಿಂಗ್ ಎಡಿಷನ್ನು 125 ಇವತ್ತು ಗಾಡಿ ತಗೊಂಡು ಬಂದಿದೆ. ಎಂಟರ್ 150. ಇದಕ್ಕೂ ಕಿಕ್ಕರ್ ಇಲ್ಲ. ಒಂದು 15 ಮಾಡ್ಬಿಡೋಣ. ಈಗ ಬೇಡ ಅಂತಾರೆ. ಇದಕ್ಕೂ ಕಿಕ್ಕರ್ ಇಲ್ಲ 150ಗೆ. ಪೆಟ್ರೋಲೆಲ್ಲ ಹಾಕ್ತಾ ಇದ್ದಾರೆ. ಪೆಟ್ರೋಲೆಲ್ಲ ಹಾಕ್ಕೊಂಡು ಈಗ ಹೋಗ್ಬೇಕು. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು. ಎಷ್ಟು 1 ಲೀಟ್ರ್ ಹಾಕಿದ್ರಾ? ಬಂಕ್ ಹೋಗುತ್ತಾ? ಟಿಪ್ಟೂರ್ಗೆ ಹೋಗ್ಬೋದಾ ಅಷ್ಟರಲ್ಲಿ? ಹಾಂ, ಟಿಪ್ಟೂರ್ಗೆ ಹೋಗಲ್ವಾ? ನೋಡಿ ಫ್ರೆಂಡ್ಸ್. ಹಾಂ ನೋಡಿ ಫ್ರೆಂಡ್ಸ್, ನೋಡಿನ ಪ್ರವಾಸ. ಹಾಂ
ಮಾಡೋಣ, ಯಾರು ದಿಕ್ಕಿಲ್ಲ, ದಿವಾಳಿ ಇಲ್ಲ, ಏನೇನು ಮಾಡೋಣ, ಫಿಟ್ ಮಾಡ್ಕೊಳ್ಳೇಬೇಕು. ನೋಡಿ ಫ್ರೆಂಡ್ಸ್, ಡೆಲಿವರಿ ತಾಣ್ತಾ ಇದ್ದೀನಿ. ಮಿರರು ನಾನೇ ಫಿಟ್ ಮಾಡ್ಕೊತೀನಿ. ಫಸ್ಟ್ ಆದರೆ ತುಂಬ ಕಷ್ಟ ಆಗುತ್ತೆ ಶೋರೂಮ್. ವರ್ಕರ್ಸ್ ಇಲ್ಲಿದ್ದ ಪ್ರಾಬ್ಲಮ್ಗೆ ಇಲ್ಲ ಕೊಟ್ಬಿಡಿ, ನಾನೇ ಹಾಕ್ಕೊಂಡು ಹೋಗ್ತೀನಿ. ಮಿರರು ಫಿಟ್ ಮಾಡಲಿಲ್ಲ, ನೀರು ಒರೆಸ್ಕೊಂಬಂದೆ, ಎಲ್ಲೂ ಒರೆಸ್ಕೋಬೇಕು. ನೋಡಿ ಇದೇ ಗಾಡಿ ತಂದಿರೋದು, ಇದೇ ಗಾಡಿ ಪರ್ಚೇಸ್ ಮಾಡಿರೋದು. ಇವಾಗ ಹೋಗ್ತಾ ಇದೆ, ತಿಪ್ಪಿಗೆ ಹೋಗುತ್ತೆ. ಬ್ಯಾಟ್ರಿ ಕಲೆಕ್ಷನ್ ಕೊಟ್ಟರು ಹೆಂಗೋ ಗೊತ್ತಿಲ್ವಲ್ಲ. ಇದೇ ಟಿ ವಿ ಎಸ್ ಸೆಂಟರ್ ಪರ್ಚೇಸ್ ಮಾಡಿರೋದು. ವರ್ಕ್ ಶೋರೂಮ್ ಅಂದರೆ ವರ್ಕ್ ಶೋರೂಮ್ ಇದು. ರೆಸ್ಪಾನ್ಸ್ ಇಲ್ಲ ಮೇನ್. ಎಷ್ಟು ಗಾಡಿಗಳು ಎಕ್ಸ್ಟ್ರಾ ಫಿಟ್ಟಿಂಗ್ ಬಿದ್ದಿದೆ. ಓಹೋ, ಇದ್ರಲ್ಲಿ ಸಿಸ್ಟಮೇ ಚೇಂಜ್ ಮಾಡಿ.